ನಾನು ಕೋಟೆಗದ್ದೆ ಎಸ್ ರವಿ, ರೇಕಿ ಮಾಸ್ಟರ್, ನ್ಯೂಮರಾಲಜಿಸ್ಟ್, ಚಕ್ರ ಹೀಲರ್, ಹಿಪ್ನೋಥೆರಪಿಸ್ಟ್ ಮತ್ತು ಪೆಂಡುಲಮ್ ಡೌಸರ್. ಎಲ್ಲರಿಗೂ ನಮಸ್ಕಾರ. ನಿನ್ನೆ ಸಂಖ್ಯೆಗಳು ಮತ್ತು ಅವುಗಳ ಸ್ವಭಾವವನ್ನು ನೋಡ್ತಾ ಸಂಖ್ಯೆಗಳ ಉಗಮ ಹೇಗಾಯ್ತು, ಸಂಖ್ಯೆಗಳಂದ್ರೆ ಏನು, ಸಂಖ್ಯೆಗಳನ್ನು ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಹಾಗೇನೆ ನಮ್ಮ ಜೀವನದಲ್ಲಿ ಅತ್ಯಂತ ಪ್ರಭಾವ ಬೀರುವಂತಹ ಸಂಖ್ಯೆಗಳ್ಯಾವುದು, ಆ ಸಂಖ್ಯೆಗಳಿಂದ ನಾವು ನಮ್ಮ ಡೇಟ್ ಆಫ್ ಬರ್ತ್ ಮೂಲಕ ನಮ್ಮ ಮೂಲಾಂಕ ಮತ್ತು ಭಾಗ್ಯಾಂಕವನ್ನ ಕಂಡು ಹಿಡ್ಕೊಳ್ಳೋದು ಹೇಗೆ, ಹಾಗೇನೆ ಸಂಖ್ಯೆಗಳು ಸಕಾರಾತ್ಮಕ ಇದ್ದಾಗ ಪಾಸಿಟಿವ್ ಆದಂತಹ ಫಲಿತಾಂಶವನ್ನ, ನಕಾರಾತ್ಮಕವಿದ್ದಾಗ ನೆಗೆಟಿವ್ ಆದಂತಹ ಫಲಿತಾಂಶಗಳನ್ನ ನೀಡುತ್ತೆ ಅನ್ನೋದನ್ನೆಲ್ಲ ತಿಳ್ಕೊಂಡ್ವಿ. ಹಾಗೇನೆ ಸಂಖ್ಯೆ 1, ಸಂಖ್ಯೆ 2, ಸಂಖ್ಯೆ 3, ಮೂರು ಸಂಖ್ಯೆಗಳ ಪರ್ಸನಾಲಿಟಿ, ಆ ವ್ಯಕ್ತಿತ್ವ ಹೇಗಿರುತ್ತೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ ನಿನ್ನೆ. ಇವತ್ತು ನಾವು ನೇರವಾಗಿ ಸಂಖ್ಯೆ 4ರ ಪರ್ಸನಾಲಿಟಿಗೆ ಹೋಗೋಣ. ಸಂಖ್ಯೆ 4 ಹೇಗಿರುತ್ತೆ, ಸಂಖ್ಯೆ 4ನ್ನ ತಮ್ಮ ಮೇಲೆ ಪರಿಣಾಮ ಬೀರ್ತಾ ಇರೋವರ ನಡೆನುಡಿಗಳು ಹೇಗಿರುತ್ತೆ ಅಂತ ನೋಡೋಣ. ಯಾರಾದ್ರೂ 4ನೇ ತಾರೀಕು, 13ನೇ ತಾರೀಕು, 22ನೇ ತಾರೀಕು ಮತ್ತು 31ನೇ ತಾರೀಕು ಈ ದಿನಾಂಕಗಳಲ್ಲಿ ಹುಟ್ಟಿದ್ರೆ ಅವರ ಮೂಲಾಂಕ 4 ಆಗಿರುತ್ತೆ. ಅವರ ಜೀವನ ಮತ್ತೆ ಅವರ ವ್ಯಕ್ತಿತ್ವ ಸಂಖ್ಯೆ 4ಕ್ಕೆ ಸಂಬಂಧಿಸಿದಂತಹ ಗುಣಲಕ್ಷಣಗಳನ್ನ ಮತ್ತೆ ಆ ರೀತಿಯಾದಂತಹ ಒಂದು ಶಕ್ತಿಯಿಂದ ಪ್ರಭಾವಿತ ಆಗಿರುತ್ತೆ. ಸಂಖ್ಯೆ 4ರಲ್ಲಿ ಯಾರು ಬರ್ತಾರೆ, ಈಗ ಹೇಳಿದ ಹಾಗೆ 4, 13, 22, 31 ಸಂಖ್ಯೆಗಳಲ್ಲಿ ಸಂಖ್ಯೆ 13 ಅನ್ನೋದು ಒಂದು ಕಾರ್ಮಿಕ್ ನಂಬರ್. ಕಾರ್ಮಿಕ್ ನಂಬರ್ ಅಂದ್ರೆ ಹಿಂದಿನ ಜನ್ಮದ ಕರ್ಮವನ್ನ ತಗೊಂಡು ಬಂದಿರುವಂತ ನಂಬರ್ ಆಗಿರುತ್ತೆ. 22 ಯಾರ್ದಿದೆ ಅವರು 22ನೇ ಸಂಖ್ಯೆನ ನಾವು ಮಾಸ್ಟರ್ ನಂಬರ್ ಅಂತ ಹೇಳ್ತಾರೆ, ಮಾಸ್ಟರ್ ನಂಬರ್. ಸೊ ಸಂಖ್ಯೆ 4ರ ಗ್ರಹ ರಾಹು. ರಾಹುವಿನ ಬಗ್ಗೆ ತುಂಬಾ ಜನಕ್ಕೆ ಗೊತ್ತಿರ್ಬೋದು. ರಾಹು ಅನ್ನೋದು ಕೇವಲ ತಲೆ ಮಾತ್ರ ಇರುವಂತಹ ಒಂದು ಗ್ರಹ. 2 ಗ್ರಹಗಳಿದಾವೆ, ರಾಹು ಮತ್ತು ಕೇತುಗಳಂತೇಳಿ. ಇವು ನಿಜವಾಗಿಯೂ ಅಸ್ತಿತ್ವದಲ್ಲಿ ಇರುವಂತಹ ಗ್ರಹಗಳಲ್ಲ. ಮಿಕ್ಕಿದ ಎಲ್ಲ 7 ಗ್ರಹಗಳೇನಿದಾವೆ ಅವೆಲ್ಲ ಅಸ್ತಿತ್ವದಲ್ಲಿದೆ. ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ ಇವೆಲ್ಲ ಅಸ್ತಿತ್ವದಲ್ಲಿ ಇರುವಂತಹ ಗ್ರಹ. ಆದ್ರೆ ರಾಹು ಮತ್ತು ಕೇತು ಅನ್ನೋದು ಚಂದ್ರನ 2 ಧ್ರುವಗಳು, ಚಂದ್ರನಿಗೆ ಸಂಬಂಧಪಟ್ಟಂತದ್ದು. ಚಂದ್ರನ 2 ಧ್ರುವಗಳಿಗೆ ಉತ್ತರ ಧ್ರುವಕ್ಕೆ ರಾಹು ಅಂತ, ದಕ್ಷಿಣ ಧ್ರುವಕ್ಕೆ ಕೇತು ಅಂತ ಹೇಳ್ತಾರೆ. ಈ ರಾಹು ಕೇವಲ ತಲೆ ಮಾತ್ರ ಇರುವಂತಹ ಒಂದು ಗ್ರಹ. ಯಾರ್ಯಾರು ಈ ರಾಹುವಿನಿಂದ ಪ್ರಭಾವಿತ ಆಗಿದ್ದಾರೆ ಅನ್ನೋದನ್ನ ನಾವು ಇವತ್ತು ನೋಡುವಾಗ, ಕೇವಲ ನಿಮ್ಮ ಡೇಟ್ ಆಫ್ ಬರ್ತ್ 4 ಯಾರ್ಯಾರ್ದು ಬರುತ್ತೆ 4 ಅಂತ ಹಾಕಿ 13, 22, 31 ಆತರ ಟೈಪ್ ಮಾಡಿ, ಅಷ್ಟು ಮಾತ್ರ ಟೈಪ್ ಮಾಡಿ. ಫುಲ್ ಡೇಟ್ ಆಫ್ ಬರ್ತ್ ಹಾಕೋದು ಬೇಡ. ಕೇವಲ 4, 13, 22 ಇದ್ದಾರೆ. ಕರೆಕ್ಟ್, ಸೂಪರ್. 4, 31, 22, 13, 22 ಕರೆಕ್ಟ್. ತುಂಬಾ ಜನ ಇದ್ದಾರೆ. 22ರವರು ತುಂಬಾ ಜನ ಇದ್ದಾರೆ. ಮಾಸ್ಟರ್ ನಂಬರ್ನ ಹೊಂದಿರುವಂತವ್ರು 22ರವರು ತುಂಬಾ ಜನ ಇದ್ದಾರೆ. ವೆರಿ ನೈಸ್. ನೋಡಿ, ಅಲ್ಲಿ ಯಾರೋ ಸಂಧಿ ಒಳಗಡೆ 7ನೇ ನಂಬರ್ ಅವ್ರು ಹಾಕ್ತಿದ್ದಾರೆ. ಆತರ ಹಾಕಿದ್ರೆ ನಾವು ನೋಡೋದು ಇಲ್ಲ, ಸುಮ್ಮನೆ ನಿಮ್ಮ ಶ್ರಮನು ವೇಸ್ಟ್. 13, 31 ನೋಡಿ, 25 ಅದನ್ನೆಲ್ಲ ಹಾಕಿದ್ರೆ ವೇಸ್ಟ್. ಎಸ್, ಎಲ್ಲ ತಿಳ್ಕೊಳ್ಳೋಣ. ಮಾಸ್ಟರ್ ನಂಬರ್ ಅಂದ್ರೆ ಏನಂತ ಕೂಡ ತಿಳ್ಕೊಳ್ಳೋಣ. ಈ 4ನೇ ನಂಬರ್ ಅವರ ಗ್ರಹ ರಾಹು ಗ್ರಹ ಬಣ್ಣ ಮೆಟಾಲಿಕ್ ಕಲರ್ಸ್, ಯಾವ್ದ್ರ ಹೊಳೆಯುವಂತ ಕಲರ್ಗಳು, ಮತ್ತೆ ಗ್ರೀನ್, ಮೆಟಾಲಿಕ್ ಗ್ರೀನ್, ಗ್ರೇ ಕೂಡ ಬರುತ್ತೆ. ಇದು ರಾಹುವಿನಿಗೆ ಸಂಬಂಧಪಟ್ಟಂತಹ ಬಣ್ಣ. ರಾಹುವಿನ ವಾರ ಭಾನುವಾರ ಅಂತ ಹೇಳ್ತಾರೆ. ಈ ಸಂಖ್ಯೆ 4ರಿಂದ ಪ್ರಭಾವಿತ ಆಗಿರುವವರು ಹೇಗಿರ್ತಾರೆ ಅಂತ ನಾವು ಸ್ವಲ್ಪ ನೋಡ್ಬೋದು. ಈ ರಾಹುವಿನಿಂದ ಪ್ರಭಾವಿತ ಆಗಿರೋರು ತುಂಬಾ ಶಿಸ್ತನ್ನ ಅನುಸರಿಸೋರು, ತುಂಬಾ ಶಿಸ್ತು, ಹೀಗೆ ಇರಬೇಕು ಅಂತ ಹೇಳುವಂತವ್ರು, ತುಂಬಾ ಪ್ರಾಕ್ಟಿಕಲ್ ಆಗಿರುವಂತಹ ವ್ಯಕ್ತಿತ್ವಗಳು. ತುಂಬಾ ಪ್ರಾಕ್ಟಿಕಲ್, ಹಿಂಗಾದ್ರೆ ಹಿಂಗಾಗತ್ತೆ, ಹಿಂಗಾದ್ರೆ ಹೀಗೆ ತರ ಆಗೋದಿಲ್ಲ ಅಂತ ಹೇಳೋರು. ಬಹಳ ಅನಾವಶ್ಯಕವಾದಂತಹ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋರಲ್ಲ, ತುಂಬಾ ಲಾಜಿಕಲ್ ಆಗಿರ್ತಾರೆ. ಲಾಜಿಕಲ್ ಅಂದ್ರೆ ಸುಮ್ನೆ ಏನಾದ್ರು ಒಂದು ವಿಷಯನ ಹೇಳಿದ್ರೆ ಅವರು ಒಪ್ಕೊಳ್ಳೋರಲ್ಲ. ಇವರು ತುಂಬಾ ಹಾರ್ಡ್ ವರ್ಕಿಂಗ್, ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಪರ್ಫೆಕ್ಷನಿಸ್ಟ್ ಅಂತ ಹೇಳ್ತಾರೆ ನೋಡಿ, ಆ ತರ ಪರ್ಫೆಕ್ಷನಿಸ್ಟ್ ಆಗಿರ್ತಾರೆ. ಪರ್ಫೆಕ್ಷನಿಸ್ಟ್ ಅಂದ್ರೆ ಎಲ್ಲವೂ ತುಂಬಾ ಸರಿಯಾಗ್ಬೇಕು ಅವರಿಗೆ. ಮನೇಲಿದ್ರೆ ಮನೆ ತುಂಬಾ ಕ್ಲೀನ್ ಆಗಿರ್ಬೇಕು. ಏನಾದ್ರು ಒಂದು ಕೆಲಸ ಮಾಡಿದ್ರೆ ಅದ್ರ ಬಗ್ಗೆ ಸಮಾಧಾನನೇ ಇಲ್ಲ, ಇನ್ನೂ ಮಾಡ್ಬೇಕು, ಇನ್ನೂ ಕರೆಕ್ಟ್ ಮಾಡ್ಬೇಕು, ಇನ್ನೂ ಸರಿಯಾಗಿ ಮಾಡ್ಬೇಕು ಅಂತ ಅನ್ಕೊಂಡಿರೋರು. ಎಲ್ಲವನ್ನು ಪ್ರತಿಯೊಂದು ಹೀಗೆ ಆಗ್ಬೇಕು ಅಂತ ಅನ್ಕೊಳ್ಳೋರು. ತುಂಬಾ ವಾದ ಮಾಡುವಂತಹ ಸ್ವಭಾವ ಇರುತ್ತೆ. ಇವರು ಕೈಯಿಂದ ಮಾಡುವಂತ ಕೆಲಸಗಳು ಯಾವ್ದಾರ ಹ್ಯಾಂಡಿಕ್ರಾಫ್ಟ್,
ಕಲಾವಿದರಾಗಿದ್ರೆ, ಆರ್ಟಿಸ್ಟ್ಗಳಾಗಿದ್ರೆ ತುಂಬಾ ಡೀಟೇಲ್ ಆಗಿ ವರ್ಕ್ ಮಾಡೋಂಥವ್ರು. ಇವರೆಲ್ಲ ಸಂಖ್ಯೆ 4 ಯಾರು ಹೊಂದಿರ್ತಾರೆ ಅವರ ಸ್ವಭಾವ ಈ ತರ ಇರುತ್ತೆ. ಎಷ್ಟು ಜನರಿಗೆ ಇದು ಹೊಂದಾಣಿಕೆ ಆಗ್ತಾ ಇದೆ ಅನ್ನೋದನ್ನ ಟೈಪ್ ಮಾಡಿ. ಖಂಡಿತವಾಗೂ ತುಂಬಾ ಹಠಮಾರಿಗಳಾಗಿರ್ತಾರೆ. ಇವರಿಗೆ ಮುಲಾಜ್ ಅನ್ನೋದಿಲ್ಲ. ಯಾರಿಗೂ ಏನಾದ್ರೂ ಹೇಳ್ಬೇಕಂದ್ರೆ ಯಾವ ಮುಲಾಜು ಇಟ್ಕೊಳ್ದೇನೆ ಹೇಳ್ತಾರೆ, ಸತ್ಯವನ್ನೇ ಹೇಳ್ತಾರೆ. ಆದ್ರೆ ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ಅನ್ನೋದನ್ನ ಮರ್ತು ಬಿಡ್ತಾರೆ. ಸತ್ಯವನ್ನೇ ಹೇಳ್ಬೇಕು, ಆದ್ರೆ ಪ್ರಿಯವಾದದನ್ನ ಮಾತ್ರ ಹೇಳ್ಬೇಕು ಅಂತ ಹೇಳುತ್ತೆ ನೋಡಿ ಹಿಂದಿನ ಒಂದು ಪದ್ಧತಿ. ಆದ್ರೆ ಇವರು ಕಹಿಯಾದ ಸತ್ಯವನ್ನ ಮುಖದ ಮೇಲೆ ಹೊಡೆದಂಗೆ ಹೇಳುವಂತವ್ರು. ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ. ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ. ನಮ್ಮ ಉದ್ದೇಶ ಇಷ್ಟೇ, ನೀವು ಮೆಡಿಸಿನ್ ಫ್ರೀ ಆಗ್ಬೇಕು. ಥ್ಯಾಂಕ್ ಯು ವೆರಿ ಮಚ್.